ಕಾಣದಿರುವ ಬದುಕಿನಲ್ಲಿ ಕನಸುಗಳೇ ತುಂಬಿಕೊಂಡಿವೆ, ಆದರೆ ಕಾಣುತ್ತಿರುವ ಈ ಬದುಕಿನಲ್ಲಿ ಬರೀ ನೋವುಗಳೇ ತುಂಬಿಕೊಂಡಿವೆ. ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ಗಳು, ನೋವುಗಳು ಇದ್ದಾವೆ ಅನ್ನೋದು ಎಷ್ಟು ಸತ್ಯನೋ ಅದನ್ನು ಸೃಷ್ಟಿ ಮಾಡಿಕೊಳ್ತಾ ಇರೋದು ನೀವೇ ಅನ್ನೋದು ಅಷ್ಟೇ ಸತ್ಯ. ನೀವು ಮುಂದೆ ಒಳ್ಳೆ ದಿನಗಳನ್ನು ನೋಡಬೇಕು ಅಂತ ಅಂದರೆ 100 ಕೆಟ್ಟ ದಿನಗಳನ್ನು ಎದುರಿಸಲೇಬೇಕಾಗುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಅಂಥ ದೊಡ್ಡ ಪ್ರಾಬ್ಲಮ್ಗಳೇನಿಲ್ಲ ಅಂತ ಅಂದ್ಕೊಳ್ತೀನಿ, ಅದನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ. ಬೈ ದ ವೇ, ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಯಾರು ತಡಿತಾ ಇದ್ದಾರೆ ನಿಮ್ಮನ್ನು? ನಿಮಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ವಾ? ಸುಸ್ತಾಗಿ ಹೋಗ್ಬಿಟ್ಟಿದ್ದೀರಾ? ಅಥವಾ ಟೈಮ್ ಇಲ್ವಾ, ನಿದ್ದೆ ಇಲ್ವಾ, ದುಡ್ಡಿಲ್ವಾ? ಏನು ಪ್ರಾಬ್ಲಮ್ಮು? ತೊಂದರೆಗಳು ಜಾಸ್ತಿ ಇದ್ದಾವೆ ಅಂತ ಕಾರಣಗಳನ್ನು ತುಂಬ ಚೆನ್ನಾಗಿ ಹೇಳ್ತೀರಾ ಅಲ್ವಾ? ಪ್ರಾಬ್ಲಮ್ಗಳು ಯಾರಿಗೆ ಬರೋದಿಲ್ಲ ಹೇಳಿ? ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ಅವರದೇ ಆದಂತಹ ಪ್ರಾಬ್ಲಮ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಪ್ರಾಕ್ಟಿಕಲ್ ಆಗಿ ನಿಮಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತೀನಿ. ಜನ ಹೇಳ್ತಾ ಇದ್ರು ಸೊಳ್ಳೆಗಳು ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾವೆ ಅಂತ. ಅದಕ್ಕೆ ಇವತ್ತು ಆಲ್ ಔಟ್ ಸೊಳ್ಳೆ ಬತ್ತಿಗಳನ್ನು ಒಂದು ಸೊಲ್ಯೂಷನ್ ಆಗಿ ಯೂಸ್ ಮಾಡ್ತೀವಿ. ಜನ ಹೇಳಿದ್ರು ಬಿಸಿಲು ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಅದಕ್ಕೆ ಫ್ಯಾನ್ ಆವಿಷ್ಕಾರ ಆಯಿತು, AC ಆವಿಷ್ಕಾರ ಆಯಿತು, ಕೂಲರ್ ಆವಿಷ್ಕಾರ ಆಯಿತು. ನಿಮ್ಮ ಲೈಫಲ್ಲೂ ಕೂಡ ಪ್ರಾಬ್ಲಮ್ ಇದೆ ಅಂತ ಅಂದಮೇಲೆ ಕಂಗ್ರ್ಯಾಚುಲೇಷನ್. ಅದು ಪ್ರಾಬ್ಲಮ್ ಅಲ್ಲ, ಅಪಾರ್ಚುನಿಟಿ. ಅದಕ್ಕೊಂದು ಸೊಲ್ಯೂಷನ್ನು, ಪರಿಹಾರ ನಮ್ಮ ಹತ್ರನೇ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರಬೇಕು ಅಷ್ಟೇ. ಏನೋ ಒಂದು ಪ್ರಾಬ್ಲಮ್ ಇರೋದ್ರಿಂದಾನೇ ತಾನೇ ಈ ಎಲೆಕ್ಟ್ರಿಸಿಟಿ ಆವಿಷ್ಕಾರ ಆಗಿದ್ದು. ಏನೋ ಒಂದು ಪ್ರಾಬ್ಲಮ್ ಇರೋದ್ರಿಂದಾನೇ ತಾನೇ ಈ TV ಆವಿಷ್ಕಾರ ಆಗಿದ್ದು. ಏನೋ ಒಂದು ಪ್ರಾಬ್ಲಮ್ ಇರಲೇಬೇಕು ಈ ರೇಡಿಯೋ, ವೆಹಿಕಲ್ಸು, ಮೊಬೈಲ್ ಫೋನ್ಸು, ಇಂಟರ್ನೆಟ್ಟು ಆವಿಷ್ಕಾರ ಆಗಿರೋದಕ್ಕೆ. ಈ ಪ್ರಪಂಚದಲ್ಲಿ ಏನೇನೆಲ್ಲ ಆವಿಷ್ಕಾರ ಆಗಿದೆಯೋ ಎಲ್ಲನೂ ಕೂಡ ಪ್ರಾಬ್ಲಮ್ಗಳಿಂದಾನೇ. ಇಲ್ಲ ಅಂದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಹೈಲಿ ಇಂಪಾಸಿಬಲ್. ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಕೂಡ ಎಷ್ಟೋ ಪ್ರಾಬ್ಲಮ್ಗಳು ಬಂದಿರಬಹುದು. ನೀವು ಮನಸ್ಸು ಮಾಡಿದರೆ ಅದಕ್ಕೆ ಇವಾಗಲೇ ಸೊಲ್ಯೂಷನ್ನ ಹುಡುಕ್ತೀರಾ. ಆದರೆ ನಿಮ್ಮಿಂದ ಅದು ಆಗೋದಿಲ್ಲ. ಯಾಕೆಂದರೆ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟೇ ಮಾಡ್ತಾ ಇಲ್ಲ. ಫ್ಯಾಕ್ಟ್ ಇದು. ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರೋದಾದರೂ ಯಾಕೆ, ಎಲ್ಲಿ ಮಿಸ್ ಹೊಡಿತಾ ಇದೆ, ನಾನೇನು ಆ್ಯಕ್ಷನ್ ತಗೋಬೇಕು ಅಂತ ಒಂದು ವೇಳೆ ಫೋಕಸ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಪ್ರಾಬ್ಲಮ್ಗಳು ಜಾಸ್ತಿ ಅಂತ ಕೈ ಕಟ್ಕೊಂಡು ಕೂತ್ಕೋಬೇಡಿ. ಯಾತಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಫೋಕಸ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್. ಆ್ಯಂಡ್ ಫೈನಲಿ ದಿಸ್ ವಾಸ್ ಯು ಕ್ಯಾನ್ TV ಕನ್ನಡ ಸೈನಿಂಗ್ ಆಫ್.